ಇದು ದಲಿತ ಕುಟುಂಬಗಳ ಕಣ್ಣೀರಿನ ಕತೆ. ದೊಡ್ಡಬಳ್ಳಾಪುರದ ಬೈರಸಂದ್ರ ಪಾಳ್ಯದಲ್ಲಿ ಚಿಕ್ಕ ಚಿಕ್ಕ ಮನೆಗಳಲ್ಲಿ 15ಕ್ಕೂ ಹೆಚ್ಚು ದಲಿತರು ವಾಸಿಸುವ ಸ್ಥಿತಿ ಇದೆ. ಒಂದು ಕಿಚನ್, ಒಂದು ಹಾಲ್ನಲ್ಲಿ ವಾಸಿಸುತ್ತಿವೆ ದಲಿತ ಕುಟುಂಬಗಳು. ಶೌಚಾಲಯಗಳಿಗಾಗಿ ದಲಿತ ಮಹಿಳೆಯರು ಪರದಾಡುವ ಪರಿಸ್ಥಿತಿ ಇದೆ. ಮೂಲಭೂತ ಸೌಕರ್ಯಗಳು ಈ ದಲಿತ ಕುಟುಂಬಗಳಿಗೆ ಮರೀಚಿಕೆಯಾಗಿ ಹೋಗ್ಬಿಟ್ಟಿದ್ದಾವೆ. ಸರ್ಕಾರಿ ಸೈಟ್ಗಾಗಿ ಪಂಚಾಯಿತಿಗೆ ಅಲೆದರೂ ಸರ್ಕಾರದ ಯೋಜನೆಗಳು ಕೈಗೆಟುಕದಂತಾಗಿವೆ ಅಂತ ದಲಿತರು ಅಳಲು ತೋಡಿಕೊಂಡಿದ್ದಾರೆ. ಮೂಲ ಸೌಕರ್ಯಗಳಿಗಾಗಿ ದಲಿತ ಮಹಿಳೆಯರು ಅಂಗಲಾಚ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿ, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಲಿ, ತಾಲೂಕು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಲಿ, ಯಾರು ಕಡೆ ಗಮನ ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಇಲ್ಲ MLA ಆಗಲಿ, MP ಆಗಲಿ, ಇವ್ರ ಬಗ್ಗೆ ಗಮನ ಹರಿಸಿಲ್ಲ. ಲೀಡರ್ಗಳೆಲ್ಲ ಒಂದಾಗ್ತೀವಿ, ಅವರಿಗೆ ಇಲ್ಲೇ ಪಂಚಾಯತಿ ಮುಂದೆನೆ ನಾವು ಧರಣಿ ಕೂತ್ಕೊಂತೀವಿ ಅಂತ ಹೇಳ್ತಾ ಈ ಮಾತನಾಡ್ಲಿಕ್ಕೆ ನನ್ನ ಸಂಘಟನೆ ಹೋರಾಟ ಲೀಡರ್ಗಳು ಬಂದು ಇಲ್ಲಿ ಸೇರಿದ್ವಿ. ಅವ್ರಿಗೊಂದು ಮಾಡ್ತೀರಾ? ಮಾಡ್ತೀವಿ, ಹಾಕ್ರಿ ಅಂತಾರೆ. ಯಾವಾಗ ಬಂದಿತ್ತು ನೀವು ಇಲ್ಲಿಗೆ? ನಾವಾಗ ಒಂದ್ 80 ವರ್ಷ ಆಗೈತಿ. ಹೆಂಗ್ ಬಂದ್ವಿ ಅಂದ್ರೆ ಇಲ್ಲಿ ನಮ್ಗೆ ಹೊಸ್ತ ಕರ್ಕೊಂಬಂದಿದ್ರು, ಇಲ್ಲೇ ಇರ್ಸ್ಕೊಂಡ್ರು, ಜಾಗ ಕೊಟ್ರು, ಒಂದಿಷ್ಟೊಂದ್ಲ ಇದ್ದೀವಿ. ಕೂಲಿ ಕೆಲ್ಸಕ್ಕೆ ಸೈಟ್ ಚಾಕರಿ ಮಾಡ್ಬೇಕು ಅಂತ ಕರ್ಕೊಂಬಂದವಾಗ ಮಾಡ್ತಾ ಇದ್ವಿ. ಇವಾಗ ಬಿಟ್ಬಿಟ್ವಿ ನಾವು ಚಾಕರಿ ಪಾಕ್ರಿ. ಏನೋ ಸೈಟ್ ಅವಾಗ ಕೊಟ್ರ ಅವರು ಹೊಲ್ಗೊಳಗೇನೆ ಏನೋ ಇವಾಗ ಆ ಸೈಟಾಗ ಇದ್ದೀವಿ ಸ್ವಾಮಿ, ಇದ್ದೀವಿ. ಇವಾಗ ಸರ್ಕಾರದ್ದು ಅನ್ನೋದು ಏನೂ ಇಲ್ಲ ನಮ್ಗೆ. ಸರ್ಕಾರಕ್ಕೆ ನಮ್ಗೆ ಇದಿಲ್ಲ. 4 ಕುಟುಂಬ. ಇವಾಗ ನಮ್ಮ ಮಕ್ಕಳು ಅವ್ರು ಬೇರೆ, ನಾವು ಬೇರೆ, ಹಿಂಗೆ ಬೆಳ್ಕೊಂಡು ಹೋಯ್ತು. ಜಾಗಗಳೆಲ್ಲ ಇರಕ್ಕೆ ಪ್ರತಿ ಸಲ ಓಟಿಗೆ ಬರ್ತಾರೆ. ನಮ್ಗೆ ಹಿಂಗ್ ಜಾಗ ಇಲ್ಲ, ಮನೆ ಕಟ್ಕೊಳಕ್ಕೆ ಹಿಂಗೆ ಜಾಗ ಕೊಡ್ಸ್ರಿ ಅಂತ ಪಂಚಾಯತಿ PDO ಸರ್ಗೂ ಹೇಳಿದೀವಿ, MLAಗೂ ಹೇಳಿದೀವಿ, ಎಲ್ಲಾರ್ಗು ಇನ್ಫಾರ್ಮ್ ಮಾಡಿದೀವಿ. ಆದ್ರೆ ಅವ್ರು ಯಾರು ತಲೆನೇ ಕೆಡಿಸ್ಕೊಂತ ಇಲ್ಲ. ಬರ್ತಾರೆ, ಓಟ್ ಕೇಳಕ್ಕೆ ದುಡ್ಡು ಕೊಡ್ತಾರೆ, ಹೋಗ್ತಾರೆ. ಆಮೇಲೆ ಮತ್ತೆ ಹೋಗಿ ಕೇಳಿದ್ರೆ ನಮ್ಮ ಹತ್ರ ಸೈಟ್ಗಳಿಲ್ಲ, ಅದನ್ನ ಹುಡುಕ್ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾರೆ. ತಿರುಗ್ ನೋಡಿದ್ರೆ ಪ್ರತಿ ಸಲ ಕೇಳ್ದಾಗೆಲ್ಲ ಹಿಂಗೆ ಆದ್ರೆ ನಮಗೂ ಬೇಜಾರಲ್ವಾ ಸರ್ ಕೇಳಕ್ಕೆ. ಬಿಡು ಮಾಡ್ಕೊಡ್ತಾರೆ ಅಂತ ನಾವು ಸುಮ್ನಾತೀವಿ, ಅವರು ತಲೆ ಕೆಡ್ಸ್ಕೊಳಲ್ಲ. ಇದು ಹಿಂಗೆ ಮುಂದ್ವರ್ಕೊಂಡು ಇಷ್ಟು ವರ್ಷಕ್ಕೆ ಬಂದೈತಿ. ಚಿಕ್ಕ ಮಕ್ಳವೇ ಸರ್, ನಾವ್ ಎಲ್ಗ್ ಹೋಗ್ಬೇಕು? ಒಂದ್ ಸ್ನಾನ ಮಾಡಕ್ ಜಾಗ ಇಲ್ಲ, ಬಾತ್ರೂಮ್ಗೆ ಹೋಗಕ್ ಜಾಗ ಇಲ್ಲ, ಮನೆಗೆ ಏನಿಲ್ಲ ಅಂದ್ರೂ ಒಂದ್ 5-6 ಜನ ಮಲ್ಕೊಂತಾರೆ. ಗಂಡ ಹೆಂಡತಿ ಎಲ್ಲಿ ಮನಿಕೊಬೇಕು, ಮಕ್ಳನ್ನ ಹಾಕೊಂಡು ಎಲ್ಲಿ ಮಲ್ಕೊಬೇಕು ಸರ್. ಇದು ಪ್ರತಿ ಸಲ ಹಿಂಗೆ ಸರ್, ಏನೋ ಬಿಡು ಮಾಡ್ಕೊಡ್ತಾರೆ ಅಂತ ನಾವು ಪ್ರತಿ ಸಲನು ಬಿಡು ಇವತ್ತಲ್ಲ ನಾಳೆಗೆ ಯಾರಾದ್ರೂ ಒಬ್ರು ಒಳ್ಳೆ ಇವ್ರು ಬರ್ತಾರೆ, ಅವ್ರಾದ್ರೂ ಮಾಡ್ಕೊಡ್ತಾರೆ ಅಂದ್ರೆ ಅವರು ಇಲ್ಲ. 1 ವರ್ಷ ಆಗೈತೆ ಸರ್, ಇಲ್ಲೇ ದೊಡ್ಡ ಪಂಚಾಯತಿ ಗ್ರಾಮ ಸಭೆ ಅಂತ ಕರೆದಿದ್ರು, ಅಲ್ಗೋಗಿ ಒಂದ್ ಅರ್ಜಿ ಕೊಟ್ಟು ಬಂದಿದೀವಿ. ಕೊಡ್ತೀನಿ ಅಂತ ಹೇಳ್ತಾರೆ, ತಿರುಗ್ ಮತ್ತೆ ನೋಡಿದ್ರೆ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಲ್ಲ.